दो जय श्री राम, जय श्री राम, पवन पुत्र हनुमान की जय, सियावर रामचंद्र की जय, जय श्री राम, जय श्री राम, जय ಒಬ್ಬ ಸಂತನನ್ನ ಯಾರನ್ನೂ ಕೂಡ ಏನೂ ಮಾಡ್ಲಿಕ್ಕಾಗದೇ ಇರುವಂತ ಹೇಡಿಗಳಿಗೆ ಇವತ್ತು ಯಾರೋ ಒಬ್ಬರು ನಾಗ ಉದಾಹರಣೆಗಳನ್ನು ನಿಮಗೆ ಬಹಳಷ್ಟು ಕೊಡಬಹುದು. ಇವತ್ತು ಆ ಉದಾಹರಣೆಗಳು ಕೊಟ್ಕೊಂತ ಕುಂತ್ರ ನಮ್ಮ ಭಾರತ ದೇಶದೊಳಗೆ ಮುಗಿಯೋದಿಲ್ಲ ಅನ್ಸುತ್ತೆ. ಆ ರೀತಿಯಾಗಿರುವಂತ ಉದಾಹರಣೆಗಳನ್ನ ಕಟು ಸತ್ಯಗಳನ್ನು ನಿಮ್ಮ ಮುಂದ್ಗಡೆ ಇಡಬಹುದು. ಆದ್ರೆ ನಾವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು. ಏನು ಅಂತ ಅಂದ್ರೆ ಇವತ್ತು ಸಂತರನ್ನ ಬಂಧನ ಮಾಡಿದ್ದಾರೆ, ಅವರನ್ನ ಬಿಡುಗಡೆಗೊಳಿಸಬೇಕು. ಇಲ್ಲ ಅಂತ ಅಂದ್ರೆ ಇಲ್ಲಿ ಕಾಣ್ತಾ ಇರುವಂತಹ ಕಾವ್ಯ ಸಂಕುಲ 3-4 ಕಾಣಬಹುದು, ಆದರೆ ಇದರ ಹಿಂದೆ ಬಹುದೊಡ್ಡ ಶಕ್ತಿ ಇದೆ ಅನ್ನುವಂತಹದ್ದನ್ನ ಯಾರೂ ಕೂಡ ಮರೆಯಬಾರದು ಸರ್ಕಾರಗಳು ಅನ್ನುವಂತಹ ಮಾತನ್ನು ಈ ಮೂಲಕ ಹೇಳ್ತಾ ಆ ಸಂತರನ್ನ ಬಿಡುಗಡೆಗೊಳಿಸಬೇಕು. ಬಿಡುಗಡೆಗೊಳಿಸಲಿಲ್ಲ ಅಂತ ಅಂದ್ರೆ ಇಡೀ ಸಮಾಜ ಇವತ್ತು ಸುಮ್ಮನೆ ಕೈಕಟ್ಟಿ ಕೂತಿಲ್ಲ, ಎಲ್ಲರೂ ಕೂಡ ಉಗ್ರವಾಗಿರುವಂತಹ ಹೋರಾಟಕ್ಕೆ ಸನ್ನದ್ಧರಾಗಿದ್ದಾರೆ ಅನ್ನುವಂತಹ ಎಚ್ಚರಿಕೆಯನ್ನ ಆ ಸರ್ಕಾರಕ್ಕೆ ನೀಡ್ತಾ ನನ್ನ ಮಾತುಗಳು ವಿರಾಮ ನೀಡ್ತೇನೆ. ಬೋಲೋ ಭಾರತ್ ಮಾತಾ ಕಿ. ಪೂಜ್ಯ ನಾಗೇಂದ್ರ ಸ್ವಾಮೀಜಿ ಇಸ್ಕಾನ್ ಟೆಂಪಲ್ ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ತಮ್ಮನ್ನು ಉದ್ದೇಶಿಸಿ ಒಂದು 2 ಮಾತುಗಳನ್ನ. ಪೂಜ್ಯ ಸ್ವಾಮೀಜಿ ಹೇಳಿದ ಪ್ರಕಾರ ಸಾಮಾನ್ಯವಾಗಿ ಯಾವುದೋ ಒಂದು ದುಷ್ಟನ್ನ ಕಾರಾಗೃಹದಲ್ಲಿ ಹಾಕಿದ್ರೆ ಅದು ಯಾರು ಪ್ರತಿಭಟನೆ ಮಾಡಲ್ಲ. ಬಟ್ ಒಳ್ಳೆ ಜನರುಗಳು ಕಲಿಯುಗದಲ್ಲಿ ಬದುಕೋದು ಬಹಳ ಕಷ್ಟ ಇದೆ ಅಂತ ಇದು ಒಂದು ಪ್ರತ್ಯಕ್ಷ ಉದಾಹರಣೆ ಬಾಂಗ್ಲಾದೇಶದಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗ್ಲಿಕ್ಕತ್ತದ. ಇದನ್ನ ನೋಡಿ ಎಲ್ಲರೂ ಸುಮ್ಮನೆ ಕೂತ್ಕೊಂಡಿದೀವಿ ಅಂದ್ರೆ ಏನ್ರಿ, ನಮ್ಮಲ್ಲಿ ಆ ಸಾಮರ್ಥ್ಯ ಇಲ್ಲ ಅಂತ ನಾವು ತೋರಿಸ್ತಿದೀವಿ. ಇದು ಸಂಭಾಜಿ ಮಹಾರಾಜರ ಜೀವನದಲ್ಲಿ ನಾವು ಸಂಭಾಜಿ ಚೌಕದಲ್ಲಿ ನಿಂತ್ಕೊಂಡಿದೀವಿ. ಸಂಭಾಜಿ ಮಹಾರಾಜರ ಬಲಿದಾನವನ್ನ ನಾವು ಮರೆತು ಹಾಗೆ ಸುಮ್ಮನೆ ಕೂತ್ರೆ ಅಂತ ಸಂತರು ಅನೇಕ ಸಂತಗಳನ್ನು ಒಳಗಾಗ್ತಾರೆ. ಇದು ಭಾರತೀಯ ಸಂಸ್ಕೃತಿಯಲ್ಲಿ ಈ ತರ ಒಂದು ಮನೋವೃತ್ತಿ ಇಲ್ಲ. ಆದ್ರೆ ಅನೇಕ ವರ್ಷದಿಂದ ನಮ್ಮನ್ನ ಆಕಳ ತರ ನಮ್ಮನ್ನ ಮಾಡಿಬಿಟ್ಟಿದೆ. ಸೊ ಹಂಗಾಗಿ ಈ ಕಾರಣ ಮುಖಾಂತರ ಚಿನ್ಮಯ ಸ್ವಾಮಿಗಳನ್ನ ಬಿಟ್ಟಿಲ್ಲ ಅಂದ್ರೆ ಈ ಪ್ರತಿಭಟನೆ ಅನೇಕ ವರ್ಷಗಳ ನಾವೆಲ್ಲರೂ ಮಾಡಕ್ ರೆಡಿ ಇದ್ದೀರಾ? ಭಾರತ್ ಮಾತಾ ಕಿ ಜೈ ಶ್ರೀರಾಮ್. ಒಂದು ಹನುಮಾನ ಶಾಂಪಲ್ ತೋರಿಸಿದ ಲಂಕೆಗೆ ಹೋಗಿ ರಾವಣಗೆ, ಒಂದು ಹನುಮಾನನ ತೋರಿಸಿದ. एक हनुमान ही बस था रावण को सबक सिखाने के लिए. क्या भारतीयों में से ऐसे हनुमान की सामर्थ्य नहीं है? है कि नहीं? है कि नहीं? हाँ, एक हनुमान बस था जो लंका को आग लगा पाया. क्या हम भारतीयों में से भारत में रहकर एक गली में जाने के लिए परमिशन की आवश्यकता है? भारत में रह रहे हैं ना हम. भारत में भारत संस्कृति को रक्षा के लिए ये किया जा रहा है. केवल संस्कृति की लड़ाई के लिए उस संत ने प्रतिभटन किया वहां पर बांग्लादेश में, उसको चुप कराने के लिए अंदर डाल दिया गया. कल क्या हमें अंदर नहीं बिठाएंगे? तो इसलिए हमारे आवाज उठाना पड़ेगा और ये आवाज जारी रहेगा जब तक चिन्मय कृष्ण स्वामी जी को छुड़ाएंगे नहीं. आप सब सहमत हैं? बोलो भारत माता की जय श्री राम. इसी उद्देश्य से यहाँ हम एकत्रित आए हैं और ये चलते रहेगा. और आप सब उत्साह बनाए रखिए.
और जब तक चिन्मय कृष्ण स्वामी को छुड़ा नहीं देंगे हम इसको जारी रखेंगे। ये बोलकर हम दोष अपना अपना रोकेंगे। भारत माता की श्री रामचंद्र भगवान की ಪೂಜ್ಯರು ಹೇಳಿದ ಹಾಗೆ ಈ ಪ್ರತಿಭಟನೆ ಕೇವಲ ಒಬ್ಬ ನಾಗರಿಕನಂದಲ್ಲ, ಈ ಇಡೀ ಹಿಂದೂ ಸಮಾಜದ ಎಲ್ಲ ಸಮಾಜ ಪ್ರಮುಖರು ಇಲ್ಲಿ ಸೇರಿದ್ದಾರೆ. ಆ ಎಲ್ಲ ನಾಗರಿಕ ಹಿತರಕ್ಷಣಾ ಸಮಿತಿ ಇರುವುದು ಯಾವುದೇ ಒಂದು ಕೇವಲ ಒಂದು ಜಾತಿ ಸೀಮಿತವಾಗಿಲ್ಲ. ಎಲ್ಲಾ ಜಾತಿಯ ಎಲ್ಲ ಹಿಂದೂ ಒಳಪಂಗಡ ಎಲ್ಲಾ ಜಾತಿಯ ಸಮಾಜ ಪ್ರಮುಖರು ನಾವಿಲ್ಲಿ ಸೇರಿದ್ದೀವಿ. ಎಲ್ಲ ತಾಯಂದಿರು ಸೇರಿದ್ದಾರೆ. ಆ ಎಲ್ಲಾ ಸಮಾಜ ಪ್ರಮುಖರ ಪರವಾಗಿ ಇಲ್ಲಿ ಜೈನ ಸಮಾಜದ ಪ್ರಮುಖರಾಗಿರುವಂತಹ ಶ್ರೀಯುತ ರಾಜೇಂದ್ರ ಜೈನ್ ಅವರು ಎಲ್ಲಾ ಸಮಾಜದ ಪ್ರಮುಖರ ಪರವಾಗಿ ತಮ್ಮ ಮಾತುಗಳನ್ನು ಆಡ್ಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. भारत माता की, भारत माता की, भारत माता की। हम सभी ने पूज्य संतों के मुखारविंद से जो घटना बांग्लादेश में घटी उसके बारे में हमने सुना। हमने इतने दिन तक पेपर में, टीवी, न्यूज में पढ़ते आ रहे हैं, लेकिन हम क्या कर रहे हैं? क्या हमारा कर्तव्य नहीं है इन पूज्यपादों को छुड़ाने के लिए, अपनी जान जोखिम में डालने के लिए? जब मैं यहाँ पर आया, पुलिस लोगों से पूछा कि क्या बात है, आप परमिशन क्यों नहीं दे रहे हो? क्या हम पाकिस्तान में हैं कि भारत में है? उन्होंने कहा कि हम सीधा जाने को परमिशन दे रहे हैं, गांव में जाने को परमिशन नहीं। गांव में जाने को परमिशन क्यों नहीं? जब तक गांव में नहीं जाएंगे लोगों को पता कैसे चलेगा कि क्या हो रहा है भारत में, क्या हो रहा है बेलगाम में? किसी भी हालत में पूज्य श्री को छुड़ाना ही होगा, छुड़ाना ही होगा, छुड़ाना ही होगा। ऐसे महान संत को पकड़ने के बाद में एक वकील जो सामने आया उसका मर्डर किया गया, दूसरा वकील सामने आया उसको भी कोर्ट के आवारे में उसको मार दिया गया। वो अभी इतना मारा, वो अभी आईसीयू में एडमिट है। ऐसा कहा कैसे चलेगा? हम भारतवासी हैं, मैं जैन हूँ, अहिंसा परमो धर्म हमारी नीति है, लेकिन जब हमारे जीवन के ऊपर गंडांतर आता है हम खड़ग लेने को भी हम तैयार हैं, हम पीछे नहीं हटेंगे। जो भी हो इस कार्य को अंजाम देने तक हम चुप बैठने वाले नहीं है। जैसे स्वामी जी ने कहा है वैसे हम भी पूरा समाज, केवल जैन समाज नहीं, भारत का हिंदू समाज, जैन समाज, बौद्ध समाज, सभी समाज तैयार है ऐसे कार्यों को रोकने के लिए, पूज्य स्वामी जी को छुड़ाने के लिए। इन्हीं शब्दों के साथ में मेरे शब्दों को विराम देता हूँ। बोलिए भारत माता की, बोलिए भारत माता की, बोलिए भारत माता की। ಈ ಘೋಷಣೆ ಮೇಲಿನ ಹಿಂದೂ ವಿರೋಧಿ ಸರ್ಕಾರಕ್ಕೆ ಮುಟ್ಟಬೇಕು. ಹಾಗೆ ಹೇಳ್ತೀನಿ, हम भारत देश में है या ನೀವೆಲ್ಲ ಪಾಕಿಸ್ತಾन में है ಅಂತ ಕೇಳ್ಬೇಕು ಅವರಿಗೆ. हम लोग भारत में है या पाकिस्तान में है? हम लोग भारत में है या पाकिस्तान में है? ಇನ್ನು ಜೋರಾಗಿ ಕೇಳಬೇಕು, ಸರ್ಕಾರಕ್ಕೆ ಮುಟ್ಟಬೇಕು ಕಿವಿಗಳಿಗೆ. हम भारत में है या पाकिस्तान में है? हम भारत में है या पाकिस्तान में है? हम किधर है? भारत में। भारत में है। भारत में। देश किसका है? भारत का है। ये किसका है? किसका है? पुलिस किसका है? राष्ट्र किसका है? आधारित किसका है? प्रजा किसका है? पूजा ಕಾರ್ಯಕ್ರಮನ ಆಶೀರ್ವಚನ ನೋಡಿಬೇಕಂತ ಹೇಳಿ ಪೂಜ್ಯ ಮನ್ನಿಕೇಶ್ವರ ಸ್ವಾಮೀಜಿಯವರಲ್ಲಿ. भारत हिंदुस्तान है, हिंदुओं की शान है। भारत हिंदुस्तान है, हिंदुओं की शान है। भारत हिंदुस्तान है, हिंदुओं की शान है। जय श्री राम, जय श्री राम। बोलो भारत माता की जय। हर हर महादेव, हर हर महादेव। बोलो भारत माता की जय। ಇಲ್ಲಿ ನಾವೆಲ್ಲ ಕೂಡಿರುತ್ತೆ ಒಂದೇ ಒಂದು ವಿಚಾರ, ಬಾಂಗ್ಲಾದಲ್ಲಿ ಏನು ಹಿಂದೂ ಜನಾಂಗದ ಮೇಲೆ, ನಮ್ಮ ಧರ್ಮದ ಜನಾಂಗದ ಮೇಲೆ ಏನು ಅನ್ಯಾಯ ನಡೀತಾ ಇದೆ,
ನಮ್ಮ ಸನ್ಯಾಸಿಗಳು ನಾವು ಧರ್ಮ ಸಲುವಾಗಿದ್ದವರು ಆ ಧರ್ಮ ಸನ್ಯಾಸಿಗಳ ಮೇಲೆ ಏನು ದಬ್ಬಾಳಿಕೆ ನಡೀತಾ ಇದೆಯೋ ಅದು ಹಿಂದೂ ಧರ್ಮದ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ಅಂತದನ್ನು ನಾವು ನ್ಯಾಯ ಕೊಡಬೇಕು ಅಂತ ಕೇಳಾಕತ್ತೇವೆ. ಮತ್ತೆ ನಾವು ಎಲ್ಲರೂ ಒಕ್ಕಟ್ಟು ಆಗುತ್ತಿದ್ರೆ ಏನಾಗ್ತದೆ ಅಂದ್ರೆ ಅಲ್ಲಿ ಇವಾಗ ನಡೆಯೋದು ಸನ್ಯಾಸಿಗಳ ಮೇಲೆ ನಡೆಯೋದು, ಹಿಂದೂ ಜನಾಂಗದ ಮೇಲೆ ನಡೆಯೋದು. ಆದ್ರೆ ಅಲ್ಲಿ ನಡ್ತಕ್ಕಂಥ ದಬ್ಬಾಳಿಕೆ ನಾವು ಇಲ್ಲೂ ನಡೀತದೆ. ಅದಕ್ಕಾಗಿ ನಾವು ಎಲ್ಲರೂ ಜಾಗೃತರಾಗಬೇಕಂದ್ರೆ ಎಲ್ಲರೂ ಸಹೋದರದಿಂದ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ತಂದೆಯ ಮಕ್ಕಳು ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಹೋರಾಟ ಮಾಡಿ ಆ ಹೋರಾಟ ಬಂದು ಶಿವನ ಬಲ ಬರಬೇಕು. ಆಮೇಲೆ ನಮ್ಮ ಧರ್ಮ ಏನಲ್ಲ, ನಾವು ಅತ್ಯಂತ ಶ್ರೇಷ್ಠೋತ್ತಮವಾದಂತ ಧರ್ಮ ಇದೆ. ಇದು ಸನಾತನ ಧರ್ಮ ಇದೆ. ಇದು ಜಗತ್ತಿಗೆ ಪ್ರಸಾದದಲ್ಲಿ ಕೊಟ್ಟಂತ ಧರ್ಮ ಮತ್ತು ದೇವರನ್ನು ತಿಳಿಸಿಕೊಟ್ಟಂತ ಧರ್ಮ ಇದೆ. ಇಂತಹ ಧರ್ಮವನ್ನು ನಾವು ರಕ್ಷಣೆ ಮಾಡಬೇಕಾಗಿತ್ತು. ಆದ್ರೆ ಇದು ಏನೋ ಒಂದು ಹೋಟೆಲ್ ಸಲುವಾಗಿ, ಒಂದು ರಾಜಕೀಯ ವ್ಯವಸ್ಥೆ ಸಲುವಾಗಿ ನಮ್ಮ ಧರ್ಮದ ಮೇಲೆ ಏನು ಅನ್ಯಾಯ ಮಾಡ್ತಾ ಇದ್ದಾರೆ. ಯಾವ ರಾಜ್ಯ ಸರ್ಕಾರಗಳು ಮತ್ತು ಯಾವುದೇ ಸರ್ಕಾರ ಇರ್ಬೋದು, ನಮ್ಮ ಧರ್ಮದ ಮೇಲೆ ಯಾವ ಅನ್ಯಾಯ ಮಾಡ್ತಾರಲ್ಲ ಅವರನ್ನ ಒಬ್ಬೊಬ್ಬರಾಗಿ ಆ ರಾಜ್ಯ ಸರ್ಕಾರ ಪ್ರತಿನಿಧಿಸಿದಂತ ವ್ಯವಸ್ಥೆಯನ್ನು ಮಾಡಬಹುದು. ಮತ್ತೆ ಅದೇ ಶೀಘ್ರವಾಗಿ ನಮ್ಮ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಲ್ಲಿ ನಾವು ಏನು ವಿನಂತಿ ಮಾಡಬೇಕು ಅಂದ್ರೆ ಏನು ನಿರಪರಾಧಿಗಳಂತ ಒಂದು ಸನ್ಯಾಸಿಗಳನ್ನ ಅರೆಸ್ಟ್ ಮಾಡಿಲ್ಲ ಅವ್ರನ್ನ ಅತಿ ಶೀಘ್ರವಾಗಿ ಅವ್ರನ್ನ ಬಿಡುಗಡೆ ಮಾಡುವಂತ ಈ ಮೂಲಕ ಎಲ್ಲರೂ ಸಲುವಾಗಿ ನಾವು ಸ್ವಾಮೀಜಿಗಳು ಕೊಡ್ತಾ ಇದ್ದೇವೆ. ಆಮೇಲೆ ಒಟ್ಟಿನಲ್ಲಿ ಹೋರಾಟ ಇಷ್ಟೇನೆ ಇರೋಂಗಿಲ್ಲ. ನಾವು ಏನು ಮಾತಾಡ್ತೀವಿ ಸನ್ಯಾಸಿಗಳ ಧರ್ಮ ಸಲುವಾಗಿ ಮನೆ ಬಿಟ್ಟು ಬಂದೆವು, ಧರ್ಮ ಸಲುವಾಗಿ ಎಲ್ಲ ತ್ಯಾಗ ಮಾಡಿ ಬಂದೆವು. ಇನ್ನು ಮೇಲೆ ಧರ್ಮ ಸಲುವಾಗಿ ನಾವು ಪ್ರಾಣವನ್ನಾದರೂ ತ್ಯಾಗ ಮಾಡಿಸ್ಕೊಂಡೆವು. ಅದಕ್ಕೆ ಎಲ್ಲರೂ ಇದಕ್ಕೆ ಸಹಕಾರ ಇದೆ. ಎಲ್ಲ ಹಿಂದೂ ಬಾಂಧವರು ನಾವಿಲ್ಲಿ ಎಚ್ಚೆತ್ತುಕೋಬೇಕು. ಎತ್ತರ ಆಗಿದ್ರೆ ಮುಂದಿನ ದಿನಗಳಲ್ಲಿ ಬಹಳ ಅಪಾಯಕರವಾದಂತಹ ಸನ್ನಿವೇಶಗಳು ಬರ್ತವೆ. ಅದಕ್ಕೆ ನಾವು ಎತ್ತರಾಗಿ ಮುಂದಿನ ದಿನಮಾನದಲ್ಲಿ ನಾವು ಇನ್ನೂ ಒಬ್ಬರು ಹೋರಾಟ ಮಾಡುವ ಅಂತ ಈ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಡ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. भारत माता की जय श्री राम, जय जय श्री राम, हिंदू धर्म की बंधू आणि भगिनीनो, एक तिरुमणी गोष्टी आधी इथं हिंदू समाज बांगलादेशमध्ये जे इस्कॉनचे प्रमुख आहेत प्रभू तिरुमणी दासजी त्यांनी आपल्या मंदिरामध्ये प्रवचन करत असताना व धर्माचा प्रसार करत असताना बांगलादेश सरकारनं त्यांना विनाकारण जेलमध्ये ठेवलं आणि आता काय त्यांची सुटका केली नाही. आम्ही इथं सर्वांचं स्वागत करतो या अतिथी देवो भाऊ म्हणून. हे खुटपत खरं सांगा, कारण आम्ही जर हिंदू समाज एक झालो नाही तर आमची परिस्थिती काय होईल हे सर्वांनी जाणून घेतलं पाहिजे. आता स्वामीजींनी म्हटले आम्ही रस्त्यावर उतरलेलो आहे आणि सर्वांनी वाघ झालं पाहिजे. सर्वांनी वाघ झाले पाहिजे की नाही? सर्वांनी शिवाजी महाराज झाले पाहिजे की नाही? तर शिवाजी महाराज व्हायचं म्हणतो बाजूच्या घरात म्हणतो, आपल्या घरात नाही. तर मी सगळ्या इथे बमलेल्या आया बहिणींना विनंती करतो की प्रत्येक घरामध्ये एक शिवाजी महाराज जन्माला या. प्रत्येक घरामध्ये संभाजी महाराज त्यांनी धर्मासाठी देशासाठी आपले प्राण त्याग केले. कित्येक स्वातंत्र्य सैनिकांनी आपल्या धर्मासाठी प्राण त्याग केले. आज विनाकारण आमच्या हिंदू वहिनींवर त्याचा अत्याचार केले गेलेला आहे. प्रत्येक इस्कॉनचं मंदिर असो, श्रीकृष्ण मंदिर असो, राम मंदिर असो, त्याच्यावर हल्ले करून त्याचे नाचधूस केले जात आहेत. तिथलं सरकार काही करत नाही. तो जागतिक दर्जाच्या सभेमध्ये त्या हिंदू द्रष्ट्या युनुस मोहम्मदला शांतीदूत पुरस्कार दिला जातो. काय जातो? तर आम्ही परवाही बोललो होतं, आम्ही सोडा, आम्ही तर कट्टर आहे, आम्ही कधी रोडावर उतरायला तयार आहे. हे भगवे जरी जर रोडावर उतरले तर इथे जेवढे इस्लामिक राष्ट्र झाले हिंदू राष्ट्र व्हायला वेळ लागणार नाही. त्यासाठी मी इथं सर्वांना विनंती करतो, इथं आम्ही फक्त समाज प्रमुख जमलो आहोत. एकट्याची ताकद हजाराची आहे. एकट्याची ताकद किती आहे? प्रत्येक जमलं तर काय होईल? तर मी इशारा देतो, इथं पण बांगलादेशी नाही असं नाही आहे. आमच्या कार्यकर्त्यांनी त्यांची लिस्ट काढलेली आहे. नाही असं नाही आहे. मी प्रशासनाला विनंती करतो की आम्ही जे निवेदन देत आहोत ते राजभवन मुखांतर प्रधानमंत्र्यांपर्यंत पोहोचवावं व लवकरात लवकर स्वामीजींची सुटका केली
स्वामीजींचं सुटका केले नाहीत तर आम्ही इथले बांगलादेशी जे आहेत त्यांची लिस्ट आमच्या कार्यकर्त्यांकडे हिंदू समाजाकडे आहे. त्यांची पाठवायची व्यवस्था आम्ही तुम्हाला धरूनच करणार होतो. त्याच्यासाठी तुमचं सहकार्य आम्हाला पाहिजे. आम्ही इतर शांतीच्या रीतीनं जे इस्कॉनचे तुम्ही इस्कॉनचं हे ऐकलं असणार ते शांतीच्या मार्गाने जातात. शांतीच्या मार्गाने जात असताना तुम्ही आम्हाला अडवलात. मला त्याचं दुःख नाही आहे. का अडवलात त्याचं कारण पण तुम्ही आम्हाला दिलेलं नाही. हा कुठला आहे बाजारपेठ आहे ही आहे तर आम्ही हिंदू धर्माचा प्रसाद बाजारपेठांनी वाघरी वस्तीमध्ये केला नाही तर कुठं करणार? कुठल्या ग्राउंडवर जाऊन करणार आहे काय? तर तुमचं स्वागत करतो आणि याच्या पुढं आम्हाला अडवायला जाऊ नका. कारण आम्ही आमच्या घरासाठी लढत नव्हत. आमच्या देशासाठी, आमच्या संतांसाठी, आमच्या काही बातांसाठी, आमच्या धर्मगुरूसाठी लढत आहोत. स्वामीजींनी म्हटले जर त्यांनी पुढे येऊन त्यांचा प्राण त्याग करायला तयार स्वामीजी तुम्ही पुढे व्हा. आम्ही तुमच्या पाठीमागे राहायला पाठीमागे असणार नाही एवढं सांगतो. आता फार उशीर झालेला आहे बंधू भगिनींनो. त्यासाठी मी 2 शब्द बोलून माझ्या शब्दांना विराम देतो. जय हिंद, जय हिंदू राष्ट्र. ನಮ್ಮ ಪ್ರತಿಭಟನೆಗೆ ದಾರಿ ಮಾಡಿಕೊಡ್ಲಿಲ್ಲ. ನಾವು ಕೇಳಿದಂತ ದಾರಿಗೆ ಅವರು ಪರ್ಮಿಷನ್ ಕೊಡ್ಲಿಲ್ಲ. ಇಲ್ಲಿ ಪ್ರತಿಭಟನೆ ಮಾಡಿದ್ದು ನಾವು ಯಾವುದೇ ಸರ್ಕಾರದ ವಿರುದ್ಧ ಮಾಡಿರಲಿಲ್ಲ. ಇಲ್ಲಿ ಸರ್ಕಾರ ನಾವು ಈಗ ಹೇಳಬೇಕಾಗಿ ಬಂದಿದೆ ಇದು ಕಾಂಗ್ರೆಸ್ ಸರ್ಕಾರನ ಕುಮ್ಮಕ್ಕು. ಕಾಂಗ್ರೆಸ್ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರನ ಕುಮ್ಮಕ್ಕಿನಿಂದ ಈ ಪೊಲೀಸ್ ಇಲಾಖೆಯವರು ನಮಗೆ ಈ ಮಾರ್ಗವನ್ನು ಕೊಡ್ತಾ ಇಲ್ಲ. ನಾವೀಗ ಇಲ್ಲಿ ಹೇಳಬೇಕಾಗಿದೆ ನಾವು ಕಾಂಗ್ರೆಸ್ ಸರ್ಕಾರ ವಿರೋಧ ಮಾಡಬೇಕಂತ ಪ್ರತಿಭಟನೆ ಮಾಡಿರಲಿಲ್ಲ. ಯಾಕಂದ್ರೆ ಇಲ್ಲಿ ಸೇರಿರುವುದು ಯಾವುದೇ ಪಕ್ಷ ಯಾವುದೇ ಜಾತಿ ಸೀಮಿತವಾಗಿರಲಿಲ್ಲ. ಇದು ನಾಗರಿಕ ಹಿತರಕ್ಷಣಾ ಸಮಿತಿ ಅಂದ್ರೆ ಎಲ್ಲಾ ಜಾತಿಯ ಎಲ್ಲಾ ಸಮಾಜದ ಪ್ರಮುಖರು ಎಲ್ಲ ಸ್ವಾಮೀಜಿಗಳು ಎಲ್ಲ ತಾಯಂದಿರು ಕೂಡ ಇಲ್ಲಿ ಸೇರಿದ್ದಾರೆ. ಇಲ್ಲಿ ನಾವು ಯಾವುದು ಪಕ್ಷದ ವಿರೋಧವಾಗಿರಲಿಲ್ಲ. ಆದ್ರೆ ಈಗ ಒಂದು ಮಾತು ಹೇಳ ಬಯಸ್ತೀನಿ ಇದು ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕು. ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ನಾವು ಬಾಂಗ್ಲಾದೇಶದಲ್ಲಿ ಇದ್ದಂತ ಪರಿಸ್ಥಿತಿ ನಮಗೆ ಅನುಭವ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಅಹಿಂಸಾ ಪರಮೋದರಂ ಅಂತ ರಾಜನ್ ಜೈನ್ ಹೇಳಿದ್ರು. ಆದ್ರೆ ಈ ಮುಂದಿನ ಲೈನ್ ಇನ್ನೊಂದಿದೆ. ಧರ್ಮಕ್ಕಾಗಿ ನಾವು ಹಿಂಸೆ ಮಾಡೋಕ್ಕೂ ಹಿಂಜರಿಯೋದಿಲ್ಲ. ಅಹಿಂಸಾ ಪರಮೋಧರ್ಮವನ್ನು ನಾವು ಫಾಲೋ ಮಾಡ್ತೀವಿ. ಆದ್ರೆ ಧರ್ಮಕ್ಕಾಗಿ ನಾವು ಹಿಂಸೆ ಮಾಡೋಕ್ಕೂ ಹಿಂಜರಿಯೋದಿಲ್ಲ. ನಾವು ಕೈಯಲ್ಲಿ ಕೂಡ ತಳವಾರು ಹಿಡಿಯೋಕೆ ರೆಡಿ ಅಂತ ಸ್ವಾಮೀಜಿಯವರು ಹೇಳಿದ್ರು. ನಾವು ಇಲ್ಲಿ ಹುಲಿಯಾಗಿದೆ ಹುಟ್ಟಿದ್ದೀವಿ. ಶಿವಾಜಿ ಮಹಾರಾಜರ ನಾವು ಸಂತಾನ ಇದ್ದೀವಿ. ಹುಲಿಯಾಗಿದ್ದೀವಿ, ಹುಲಿಯಾಗಿ ಬದುಕ್ತೀವಿ, ಹುಲಿಯಾಗಿ ತೋರಿಸ್ತೀವಿ. ಇಲ್ಲಿ ಈ ಮನವಿಯನ್ನು ನಾವು ಡಿಸಿ ಅವರ ಪರವಾಗಿ ಮಾನ್ಯ ಎಸಿ ಸಾಹೇಬರು ಬಂದಿದ್ದಾರೆ. ತಮ್ಮೆಲ್ಲರ ಪರವಾಗಿ ನಾಗರಿಕ ರಕ್ಷಣಾ ಸಮಿತಿ ಹಾಗೂ ಇಸ್ಕಾನ್ ಮಂದಿರದ ಪರವಾಗಿ ಈ ಮನವಿಯನ್ನ ಸೂಚನೆ ಕೊಡ್ತಾ ಇದ್ದೀವಿ. ಈ ಮನವಿ ರಾಜ್ಯಪಾಲರ ಮುಖಾಂತರ ರಾಷ್ಟ್ರಪತಿಗಳಿಗೆ ಹಾಗೂ ಒಂದು ಕಾಪಿ ಮುಖ್ಯಮಂತ್ರಿ ರಾಜ್ಯ ಸರ್ಕಾರ. ವಿಷಯ ಬಾಂಗ್ಲಾದೇಶದಲ್ಲಿನ ಹಿಂದೂಗಳ ಮೇಲಿನ ಹಲ್ಲೆ ಹಾಗೂ ಇಸ್ಕಾನ್ ಸ್ವಾಮೀಜಿಗಳ ಬಂಧನ ಖಂಡಿಸಿ ಪ್ರತಿಭಟನಾ ರ್ಯಾಲಿ. ಮಾನ್ಯರೇ, ಇತ್ತೀಚೆಗೆ ಭಾರತದ ಪಕ್ಕದಲ್ಲಿರುವ ಬಾಂಗ್ಲಾದಲ್ಲಿ ನಡೆದಿರುವ ರಾಜಕೀಯ ಆಡಳಿತ ತೀವ್ರ ಬೆಳವಣಿಗೆಗಳ ಕಾರಣದಿಂದ ಅಲ್ಲಿನ ಹಿಂದೂಗಳ ಮೇಲೆ ಮತ್ತು ಸಾಮಾಜಿಕ ಕಾರ್ಯದಲ್ಲಿ ತೊಡಗಿರುವ ಇಸ್ಕಾನ್ ಸ್ವಾಮೀಜಿಗಳನ್ನು ಬಂಧಿಸುತ್ತಿರುವುದನ್ನು ಖಂಡಿಸಿ ಬೆಳಗಾವಿ ನಗರದಲ್ಲಿ 8 ಜನವರಿ 24 ಬುಧವಾರದಂದು ನಗರದಲ್ಲಿ ನಾಗರಿಕ ಹಿತರಕ್ಷಣಾ ಸಮಿತಿ ಹಾಗೂ ಇಸ್ಕಾನ್ ಬೆಳಗಾವಿ ಇವರ ಸಹಯೋಗದೊಂದಿಗೆ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಇಂದು ಬುಧವಾರ ಬೆಳಗ್ಗೆ 10 ಗಂಟೆಗೆ ನಗರದ ಧರ್ಮವೀರ ಸಂಭಾಜಿ ವೃತ್ತದಿಂದ ಕಿರ್ಲೋಸ್ಕರ್ ರಸ್ತೆ, ರಾಮದೇವ್ ಗಲ್ಲಿ, ಕಡೆ ಬಜಾರ್, ಶನಿವಾರ ಕೂಟ, ಕಾಕ್ತಿವೇಸ್ ಮಾರ್ಗವಾಗಿ ಚೆನ್ನಮ್ಮ ವೃತ್ತದವರೆಗೆ ಪ್ರತಿಭಟನಾ ರ್ಯಾಲಿ ಜರುಗುವಂತ ನಾವು ಕೇಳ್ಕೊಳ್ತೀವಿ. ಆದರೆ ಪ್ರಶಾಸನ ಪೊಲೀಸ್ ಇಲಾಖೆಯವರು ನಮಗೆ ಪರ್ಮಿಷನ್ ಕೊಟ್ಟಿಲ್ಲ. ಅದ ಕಾರಣಕ್ಕಾಗಿ ನಾವು ಇಲ್ಲಿ ಧರ್ಮವೀರ ಸಂಭಾಜಿ ಮಹಾರಾಜರ ಚೌಕ್ನಲ್ಲಿ ಇಲ್ಲಿ ಒಂದು ನಿರ್ಮಾಣ ಮಾಡುವ ಮುಖಾಂತರ ನಾವು ತಮ್ಮನ್ನು ಇಲ್ಲಿ ಕರೆಸಿ ನಾವು ಮನವಿ ಕೊಡುವಂತ ಪರಿಸ್ಥಿತಿ ಬಂದಿದೆ. ಈ ಮನವಿಯನ್ನು ತಾವು ಸ್ವೀಕಾರ ಮಾಡಿ ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸಿ ರಾಜ್ಯಪಾಲರ ಮುಖಾಂತರ ರಾಷ್ಟ್ರಪತಿಗಳಿಗೂ ಕೂಡ ಈ ಮುಟ್ಟಿಸಿ ರಾಜ್ಯ ಸರ್ಕಾರದ ಪರವಾಗಿ ರಾಜ್ಯದ ಎಲ್ಲರ ಹಿಂದೂಗಳ ಪರವಾಗಿ ಈ ಮನವಿಯನ್ನ ಮುಟ್ಟಿಸಿ ಹಿಂದೂಗಳ ರಕ್ಷಣೆ ಮಾಡಬೇಕು, ಸ್ವಾಮೀಜಿಯವರನ್ನ ಬಿಡುಗಡೆಗೊಳಿಸಬೇಕಂತ ಎಲ್ಲರ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. मोबाइल तुमच्याकडे सॅमसंग S23 अंतरा नाही ಬಂದಂತಹ ಎಲ್ಲ ನಮ್ಮ ನಾಗರಿಕರಿಗೆ ಹಿತರಕ್ಷಣಾ ಸಮಿತಿಯ ವತಿಯಿಂದ ವಿನಂತಿ ಮಾಡಿಕೊಂಡಾಗ ಸಮಾಜದ ಎಲ್ಲ ಬಂಧುಗಳು, ಸಮಾಜ ಪ್ರಮುಖರು, ತಾಯಂದಿರು
ಎಲ್ಲ ಸ್ವಾಮೀಜಿಗಳು ಬಂದಿದ್ದಾರೆ. ಅವರೆಲ್ಲರಿಗೂ ಹಿತರಕ್ಷಣಾ ಸಮಿತಿಯಿಂದ ಧನ್ಯವಾದ.